ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇಬ್ಬಾಗ ಆಗಬೇಕು, ಪ್ರತ್ಯೇಕ ಪಾಲಿಕೆ ಆಗಬೇಕು ಅನ್ನೋ ಒಂದು ಹೋರಾಟಕ್ಕೆ ಈಗಾಗಲೇ ಜಯ ಸಿಕ್ಕಿದೆ. ಒಂದು ಕಡೆ ರಾಜ್ಯ ಸರ್ಕಾರದಿಂದ ಪ್ರತ್ಯೇಕ ಪಾಲಿಕೆಗೆ ಆದೇಶ ಕೂಡ ನೀಡಿದೆ. ಆದರೆ ಸದ್ಯದ ಮಟ್ಟಿಗೆ ಪಾಲಿಕೆ ಪ್ರತ್ಯೇಕವಾಗಿ ಆಗಬಾರ್ದು ಅಂತಕ್ಕಂಥದ್ದು ಏನು BJP ಅಂದರೆ ಆಡಳಿತ ಪಕ್ಷದ ಒಂದು ಆತಂಕ ಸೃಷ್ಟಿ ಮಾಡಿರುವಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಮಹಾನಗರ ಪಾಲಿಕೆ ಮೇಯರ್ ಆಗಿರ್ತಕ್ಕಂಥ ರಾಮಣ್ಣ ಬಡಿಗೇರ್ ಅವರ ನಮ್ಮ ಜೊತೆ ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ಪಾಲಿಕೆ ಇಬ್ಬಾಗ ಆಗಬೇಕು, ಪ್ರತ್ಯೇಕ ಪಾಲಿಕೆ ಆಗಬೇಕು ಅನ್ನೋದು ಆದೇಶ ಆಗಿದೆ. ಯಾಕೆ ಒಂದು ಕಡೆ ಆತಂಕ ಆರಂಭ ಆಗಿದೆ ಸರ್? ಹುಬ್ಬಳ್ಳಿ ಧಾರವಾಡ ಆಡಳಿತ ಹಿತದೃಷ್ಟಿಯಿಂದ ಧಾರವಾಡ ಮಹಾನಗರ ಪಾಲಿಕೆಯನ್ನು ಸಪ್ರೇಟ್ ಮಾಡಬೇಕಂತ ಈಗಾಗಲೇ ನಾವು ನಿರ್ಧಾರ ತಗೊಂಡಿದ್ದೇವೆ. ಇದರ ಬಗ್ಗೆ ಎರಡನೇ ಮಾತಿಲ್ಲ. ಹುಬ್ಬಳ್ಳಿ ಮತ್ತು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಲಿಂದ ಗಣಸಭೆಯಲ್ಲಿ ನಾನು ಒಪ್ಪಿಗೆ ಕೊಟ್ಟಿದ್ದೇನೆ. ಎಲ್ಲ ಧಾರವಾಡ ಜನರ ಒಂದು ಒಟ್ಟಾಭಿಪ್ರಾಯದ ಮೇರೆಗೆ ಈಗ ಒಂದು ಆತಂಕ ಏನು ಸೃಷ್ಟಿಯಾಗಿದೆ ಅಂದರೆ, ಎಲ್ಲ ಸದಸ್ಯರದು ನಮ್ಮ ಅವಧಿ 5 ವರ್ಷದ ಜನರು ನಮಗೆ 5 ವರ್ಷದ ಚುನಾಯಿತ ಪ್ರತಿನಿಧಿಗಳು ಮಾಡಿದ್ದಾರೆ. 5 ವರ್ಷದ ನಂತರದಾಗಲಿ 5 ವರ್ಷದ ನಂತರ ಇದು ವಿಭಜನೆ ಆಗಲಿ, ಅಲ್ಲಿ ಮಟ್ಟ ಸರ್ಕಾರ ತನ್ನ ಏನು ಈಗಾಗಲೇ ನಾವು ಪಾಲಿಕೆ ನಿರ್ಧಾರ ಮಾಡಿದ್ದೇವೆ ಅದರ ತಕ್ಕ ಅಗತ್ಯ ಕ್ರಮಗಳನ್ನು ಆ ಧಾರವಾಡಕ್ಕೆ ಏನು ಅಗತ್ಯ ಕ್ರಮ ತಗೋಬೇಕಲ್ಲ, ಗಡಿ ಗುರುತ ಮಾಡೋದಿರ್ಬೋದು, ಆಡಳಿತ ವ್ಯವಸ್ಥೆ ಇರ್ಬೋದು, ಅದನ್ನು ಬೇಕಾದ್ರೆ ತಯಾರಿ ಮಾಡಿಕೊಳ್ಳಿ. 5 ವರ್ಷದ ನಂತರ ಇದು ಚಾಲ್ತಿಗೆ ಬರಲಿ ಅನ್ನೋದು ಎಲ್ಲರ ಅಭಿಪ್ರಾಯ. ಅದಕ್ಕೆ ಈ ಸಾಮಾನ್ಯ ಸಭೆಯಲ್ಲಿ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಅದ್ರ ಬಗ್ಗೆ ಮಾತಾಡಿದ್ದಾರೆ, ಸದಸ್ಯರು ಮಾತಾಡಿದ್ದಾರೆ. ನಮ್ಮ ಅಧಿಕಾರ ಅವಧಿ ಕಡಿತಗೊಳಿಸಬಾರದು ಅನ್ನೋದು ದೃಷ್ಟಿಯಿಂದ ಅದನ್ನು ಇವತ್ತು ಈ ಸಭೆಯಲ್ಲಿ ಚರ್ಚೆ ಆಗಿದೆ. ಸದ್ಯದ ತಮ್ಮ ಅಧಿಕಾರಾವಧಿಯನ್ನು ಮೊಟಕುಗೊಳಿಸಬಾರ್ದು, ಕಡಿತಗೊಳಿಸಬಾರ್ದು, ಅಧಿಕಾರಾವಧಿ ಮುಗಿದ ನಂತರ ಪಾಲಿಕೆ ಇಬ್ಬಾಗ ಆಗಲಿ ಅಂತೀರಾ ಸರ್? ಹೇಗೆ? ಹೌದು, ಈಗಾಗಲೇ ಪಾಲಿಕೆ ಘನಸಭೆಯಲ್ಲಿ ನಿರ್ಣಯಿಸಿದಂತೆ ಈ ಅವಧಿ ಮುಗಿದ ನಂತರ ಅದು ಆಗಲಿಕ್ಕೆ ನಾವು ಟರ್ವ್ ಮಾಡಿದೆ. ಅದರ ಪ್ರಕಾರ ಸರ್ಕಾರ ನಡ್ಕೊಳ್ಳಿ ಅನ್ನೋದು ನಮ್ಮ ಅಭಿಪ್ರಾಯ, ಎಲ್ಲ ಸದಸ್ಯರದ್ದು, ನಂದು ಅಭಿಪ್ರಾಯ ಅದ. ಒಂದು ಕಡೆ ಸರ್ಕಾರದ ಆದೇಶ ಏನಿದೆ ಸರ್ ಪಾಲಿಕೆ ಇಬ್ಬಾಗ ಆಗುವಂಥ ವಿಚಾರದಲ್ಲಿ? ಸರ್ಕಾರದ ಆದೇಶ ನಮಗೂ ಇನ್ನೂ ಅದರ ವರದಿ ಏನೂ ನಮ್ಗೆ ಹೇಳಿಲ್ಲ. ಇದು ಇವತ್ತು ಚರ್ಚೆ ಆಗಿದ್ದು ಈ ಥರ ಆಗಬಾರ್ದು ಅನ್ನೋದೊಂದು ಅಭಿಪ್ರಾಯ ಇದೆ ಹೊರತು ಸರ್ಕಾರನೂ ಯಾವುದೋ ಲಿಖಿತವಾಗಿ ಮೇಯರ್ ಕೊನೆ ಅಂತ ನಮಗೆ ಎಲ್ಲಿ ಹೇಳಿಲ್ಲ. ಆದರೆ ಮುಂಜಾಗ್ರತವಾಗಿ ಎಲ್ಲ ಸದಸ್ಯರದ ಒಂದು ಅಭಿಪ್ರಾಯ ಮಂಡಿಸಿದ್ದಾರೆ ಅಷ್ಟೇ. ಪ್ರಮುಖವಾಗಿ ಯಾಕೆ ಈ ಆತಂಕ ಈ ವಿಚಾರದಲ್ಲಿ? ಎಲ್ಲೇ ಒಂದು ಕಡೆ ಅವರಿಗೆ ಸದಸ್ಯರಿಗೆ ಆತಂಕ ಇದೆ. ಲಾಸ್ಟ್ ಮೇಯರ್ ಆಗ್ತಾರೋ, ಮುಂದೆ 2 ವರ್ಷ ಸೂಪರ್ಸಿಡಿ ಆಗ್ತೈತೆ ಅನ್ನೋದು ಅವ್ರಿಗೇನೋ ಕಾನೂನು ದೃಷ್ಟಿಯಿಂದ ಕಂಡು ಬಂದಿದ್ದಕ್ಕೆ ಎಲ್ಲ ಸದಸ್ಯರು ಪಕ್ಷಾತೀತವಾಗಿ ಇವತ್ತು ಚರ್ಚೆ ಮಾಡಿದ್ದಾರೆ. ಅದ್ರ ತನಕ ನಾನು ಒಂದು ಇವತ್ತು ಆರ್ಡರ್ ಮಾಡಿದ್ದೀನಿ. ಹುಬ್ಬಳ್ಳಿ ಧಾರವಾಡ ಪ್ರತ್ಯೇಕ ಮಾಡೋಕ್ಕೆ ಈಗಾಗಲೇ ಗಣಸಭೆಯಲ್ಲಿ ಒಪ್ಕೊಂಡಿದೆ. ಅದ್ರ ಬಗ್ಗೆ ಹಿಂದೆ ಸರಿ ಪ್ರಶ್ನೆ ಇಲ್ಲ. ಆದರೆ ಆಡಳಿತಾತ್ಮಕ ದೃಷ್ಟಿಯಿಂದ ಜನರು ನಮಗೇನು ಆರಿಸಿ ಕಳಿಸಿದ್ದಾರೆ 5 ವರ್ಷ ಅವಧಿ, ಇದು ಪೂರ್ಣ ಆಗಿದ ನಂತರ ತಾವು ಆ ಕ್ರಿಯೆ ಪ್ರಾರಂಭ ಮಾಡಿರಿ ಅನ್ನೋ ಒಂದು ನಾವು ಈ ಸಭೆಯಿಂದ ಇವತ್ತು ಒತ್ತಾಯ ಮಾಡ್ತಾಯಿದ್ದೀವಿ. ಇದಿಷ್ಟು ಮೇಯರ್ ಆಗಿರ್ತಕ್ಕಂಥ ರಾಮಣ್ಣ ಬಡಿಗೇರ್ ಅವರ ಮಾತು. ಒಂದು ಕಡೆ ಪಾಲಿಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇಬ್ಬಾಗ ಆಗಬೇಕು, ಪ್ರತ್ಯೇಕ ಆಗಬೇಕು ಅನ್ನೋ ವಿಚಾರದಲ್ಲಿ ನಮ್ಮದು ಒಪ್ಪಿಗೆ ಇದೆ. ಆದರೆ ಈಗಿರುವಂಥ ಅಧಿಕಾರಾವಧಿಯನ್ನು ಮೊಟಕುಗೊಳಿಸಬಾರ್ದು, ಕಡಿತಗೊಳಿಸಬಾರ್ದು, ನಮ್ಮ ಅಧಿಕಾರಾವಧಿ ಮುಗಿದ ನಂತರ ಪಾಲಿಕೆಯನ್ನು ಪ್ರತ್ಯೇಕ ಮಾಡುವುದು ಒಳಿತು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇಬ್ಬಾಗ ಆಗಬೇಕು, ಪ್ರತ್ಯೇಕ ಪಾಲಿಕೆ ಆಗಬೇಕು ಅನ್ನೋ ಒಂದು ಹೋರಾಟಕ್ಕೆ ಈಗಾಗಲೇ ಜಯ ಸಿಕ್ಕಿದೆ. ಒಂದು ಕಡೆ ರಾಜ್ಯ ಸರ್ಕಾರದಿಂದ ಪ್ರತ್ಯೇಕ ಪಾಲಿಕೆಗೆ ಆದೇಶ ಕೂಡ ನೀಡಿದೆ. ಆದರೆ ಸದ್ಯದ ಮಟ್ಟಿಗೆ ಪಾಲಿಕೆ ಪ್ರತ್ಯೇಕವಾಗಿ ಆಗಬಾರ್ದು ಅಂತಕ್ಕಂಥದ್ದು ಏನು BJP ಅಂದರೆ ಆಡಳಿತ ಪಕ್ಷದ ಒಂದು ಆತಂಕ ಸೃಷ್ಟಿ ಮಾಡಿರುವಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಮಹಾನಗರ ಪಾಲಿಕೆ ಮೇಯರ್ ಆಗಿರ್ತಕ್ಕಂಥ ರಾಮಣ್ಣ ಬಡಿಗೇರ್ ಅವರ ನಮ್ಮ ಜೊತೆ ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ಪಾಲಿಕೆ ಇಬ್ಬಾಗ ಆಗಬೇಕು, ಪ್ರತ್ಯೇಕ ಪಾಲಿಕೆ ಆಗಬೇಕು ಅನ್ನೋದು ಆದೇಶ ಆಗಿದೆ. ಯಾಕೆ ಒಂದು ಕಡೆ ಆತಂಕ ಆರಂಭ ಆಗಿದೆ ಸರ್? ಹುಬ್ಬಳ್ಳಿ ಧಾರವಾಡ ಆಡಳಿತ ಹಿತದೃಷ್ಟಿಯಿಂದ ಧಾರವಾಡ ಮಹಾನಗರ ಪಾಲಿಕೆಯನ್ನು ಸಪ್ರೇಟ್ ಮಾಡಬೇಕಂತ ಈಗಾಗಲೇ ನಾವು ನಿರ್ಧಾರ ತಗೊಂಡಿದ್ದೇವೆ. ಇದರ ಬಗ್ಗೆ ಎರಡನೇ ಮಾತಿಲ್ಲ. ಹುಬ್ಬಳ್ಳಿ ಮತ್ತು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಲಿಂದ ಗಣಸಭೆಯಲ್ಲಿ ನಾನು ಒಪ್ಪಿಗೆ ಕೊಟ್ಟಿದ್ದೇನೆ. ಎಲ್ಲ ಧಾರವಾಡ ಜನರ ಒಂದು ಒಟ್ಟಾಭಿಪ್ರಾಯದ ಮೇರೆಗೆ ಈಗ ಒಂದು ಆತಂಕ ಏನು ಸೃಷ್ಟಿಯಾಗಿದೆ ಅಂದರೆ, ಎಲ್ಲ ಸದಸ್ಯರದು ನಮ್ಮ ಅವಧಿ 5 ವರ್ಷದ ಜನರು ನಮಗೆ 5 ವರ್ಷದ ಚುನಾಯಿತ ಪ್ರತಿನಿಧಿಗಳು ಮಾಡಿದ್ದಾರೆ. 5 ವರ್ಷದ ನಂತರದಾಗಲಿ 5 ವರ್ಷದ ನಂತರ ಇದು ವಿಭಜನೆ ಆಗಲಿ, ಅಲ್ಲಿ ಮಟ್ಟ ಸರ್ಕಾರ ತನ್ನ ಏನು ಈಗಾಗಲೇ ನಾವು ಪಾಲಿಕೆ ನಿರ್ಧಾರ ಮಾಡಿದ್ದೇವೆ ಅದರ ತಕ್ಕ ಅಗತ್ಯ ಕ್ರಮಗಳನ್ನು ಆ ಧಾರವಾಡಕ್ಕೆ ಏನು ಅಗತ್ಯ ಕ್ರಮ ತಗೋಬೇಕಲ್ಲ, ಗಡಿ ಗುರುತ ಮಾಡೋದಿರ್ಬೋದು, ಆಡಳಿತ ವ್ಯವಸ್ಥೆ ಇರ್ಬೋದು, ಅದನ್ನು ಬೇಕಾದ್ರೆ ತಯಾರಿ ಮಾಡಿಕೊಳ್ಳಿ. 5 ವರ್ಷದ ನಂತರ ಇದು ಚಾಲ್ತಿಗೆ ಬರಲಿ ಅನ್ನೋದು ಎಲ್ಲರ ಅಭಿಪ್ರಾಯ.
ಅದಕ್ಕೆ ಈ ಸಾಮಾನ್ಯ ಸಭೆಯಲ್ಲಿ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಅದ್ರ ಬಗ್ಗೆ ಮಾತಾಡಿದ್ದಾರೆ, ಸದಸ್ಯರು ಮಾತಾಡಿದ್ದಾರೆ. ನಮ್ಮ ಅಧಿಕಾರ ಅವಧಿ ಕಡಿತಗೊಳಿಸಬಾರದು ಅನ್ನೋದು ಒಂದು ದೃಷ್ಟಿಯಿಂದ ಅದನ್ನು ಇವತ್ತು ಈ ಸಭೆಯಲ್ಲಿ ಚರ್ಚೆ ಆಗಿದೆ. ಸದ್ಯದ ತಮ್ಮ ಅಧಿಕಾರಾವಧಿಯನ್ನು ಮೊಟಕುಗೊಳಿಸಬಾರ್ದು, ಕಡಿತಗೊಳಿಸಬಾರ್ದು, ಅಧಿಕಾರಾವಧಿ ಮುಗಿದ ನಂತರ ಪಾಲಿಕೆ ಇಬ್ಬಾಗ ಆಗಲಿ ಅಂತೀರಾ ಸರ್ ಹೇಗೆ? ಹೌದು, ಈಗಾಗಲೇ ಪಾಲಿಕೆ ಘನಸಭೆಯಲ್ಲಿ ನಿರ್ಣಯಿಸಿದಂತೆ ಈ ಅವಧಿ ಮುಗಿದ ನಂತರ ಅದು ಆಗಲಿಕ್ಕೆ ನಾವು ಟರ್ವ್ ಮಾಡಿದೆ. ಅದರ ಪ್ರಕಾರ ಸರ್ಕಾರ ನಡ್ಕೊಳ್ಳಿ ಅನ್ನೋದೊಂದು ನಮ್ಮ ಅಭಿಪ್ರಾಯ, ಎಲ್ಲ ಸದಸ್ಯರದ್ದು, ನಂದು ಅಭಿಪ್ರಾಯ ಅದ. ಒಂದು ಕಡೆ ಸರ್ಕಾರದ ಆದೇಶ ಏನಿದೆ ಸರ್ ಪಾಲಿಕೆ ಇಬ್ಬಾಗ ಆಗುವಂಥ ವಿಚಾರದಲ್ಲಿ? ಸರ್ಕಾರದ ಆದೇಶ ನಮಗೂ ಇನ್ನೂ ಅದರ ವರದಿ ಏನೋ ನಮ್ಗೆ ಹೇಳಿಲ್ಲ. ಇದು ಇವತ್ತು ಚರ್ಚೆ ಆಗಿದ್ದು ಈ ಥರ ಆಗಬಾರ್ದು ಅನ್ನೋದೊಂದು ಅಭಿಪ್ರಾಯ ಇದೆ ಹೊರತು ಸರ್ಕಾರನೂ ಯಾವುದೋ ಲಿಖಿತವಾಗಿ ಮೇಯರ್ ಕೊನೆ ಅಂತ ನಮಗೆ ಎಲ್ಲಿ ಹೇಳಿಲ್ಲ. ಆದರೆ ಮುಂಜಾಗ್ರತವಾಗಿ ಎಲ್ಲ ಸದಸ್ಯರದ ಒಂದು ಅಭಿಪ್ರಾಯ ಮಂಡಿಸಿದ್ದಾರೆ ಅಷ್ಟೇ. ಪ್ರಮುಖವಾಗಿ ಯಾಕೆ ಈ ಆತಂಕ ಈ ವಿಚಾರದಲ್ಲಿ? ಎಲ್ಲೇ ಒಂದು ಕಡೆ ಅವರಿಗೆ ಸದಸ್ಯರಿಗೆ ಆತಂಕ ಇದೆ. ಲಾಸ್ಟ್ ಮೇಯರ್ ಆಗ್ತಾರೋ, ಮುಂದೆ 2 ವರ್ಷ ಸೂಪರ್ ಆಗ್ತೈತೆ ಅನ್ನೋದು ಅವ್ರಿಗೇನೋ ಕಾನೂನು ದೃಷ್ಟಿಯಿಂದ ಕಂಡು ಬಂದಿದ್ದಕ್ಕೆ ಎಲ್ಲ ಸದಸ್ಯರು ಪಕ್ಷಾತೀತವಾಗಿ ಇವತ್ತು ಚರ್ಚೆ ಮಾಡಿದ್ದಾರೆ. ಅದ್ರ ತನಕ ನಾನು ಒಂದು ಇವತ್ತು ಆರ್ಡರ್ ಮಾಡಿದ್ದೀನಿ. ಹುಬ್ಬಳ್ಳಿ ಧಾರವಾಡ ಪ್ರತ್ಯೇಕ ಮಾಡೋಕ್ಕೆ ಈಗಾಗಲೇ ಘನ ಸಭೆಯಲ್ಲಿ ಒಪ್ಕೊಂಡಿದೆ. ಅದ್ರ ಬಗ್ಗೆ ಹಿಂದೆ ಸರಿ ಪ್ರಶ್ನೆ ಇಲ್ಲ. ಆದರೆ ಆಡಳಿತಾತ್ಮಕ ದೃಷ್ಟಿಯಿಂದ ಜನರು ನಮಗೇನು ಆರಿಸಿ ಕಳಿಸಿದ್ದಾರೆ 5 ವರ್ಷ ಅವಧಿ. ಇದು ಪೂರ್ಣ ಆಗಿದ ನಂತರ ತಾವು ಆ ಕ್ರಿಯೆ ಪ್ರಾರಂಭ ಮಾಡಿರಿ ಅನ್ನೋ ಒಂದು ನಾವು ಈ ಸಭೆಯಿಂದ ಇವತ್ತು ಒತ್ತಾಯ ಮಾಡ್ತಾಯಿದ್ದೀವಿ. ಇದಿಷ್ಟು ಮೇಯರ್ ಆಗಿರ್ತಕ್ಕಂಥ ರಾಮಣ್ಣ ಬಡಿಗೇರ್ ಅವರ ಮಾತು. ಒಂದು ಕಡೆ ಪಾಲಿಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇಬ್ಬಾಗ ಆಗಬೇಕು, ಪ್ರತ್ಯೇಕ ಆಗಬೇಕು ಅನ್ನೋ ವಿಚಾರದಲ್ಲಿ ನಮ್ಮದು ಒಪ್ಪಿಗೆ ಇದೆ. ಆದರೆ ಈಗಿರುವಂಥ ಅಧಿಕಾರಾವಧಿಯನ್ನು ಮೊಟಕುಗೊಳಿಸಬಾರ್ದು, ಕಡಿತಗೊಳಿಸಬಾರ್ದು, ನಮ್ಮ ಅಧಿಕಾರಾವಧಿ ಮುಗಿದ ನಂತರ ಪಾಲಿಕೆಯನ್ನು ಪ್ರತ್ಯೇಕ ಮಾಡುವುದು ಒಳಿತು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇಬ್ಬಾಗ ಆಗಬೇಕು, ಪ್ರತ್ಯೇಕ ಪಾಲಿಕೆ ಆಗಬೇಕು ಅನ್ನೋ ಒಂದು ಹೋರಾಟಕ್ಕೆ ಈಗಾಗಲೇ ಜಯ ಸಿಕ್ಕಿದೆ. ಒಂದು ಕಡೆ ರಾಜ್ಯ ಸರ್ಕಾರದಿಂದ ಪ್ರತ್ಯೇಕ ಪಾಲಿಕೆಗೆ ಆದೇಶ ಕೂಡ ನೀಡಿದೆ. ಆದರೆ ಸದ್ಯದ ಮಟ್ಟಿಗೆ ಪಾಲಿಕೆ ಪ್ರತ್ಯೇಕವಾಗಿ ಆಗಬಾರ್ದು ಅಂತಕ್ಕಂಥದ್ದು ಏನು BJP ಅಂದರೆ ಆಡಳಿತ ಪಕ್ಷದ ಒಂದು ಆತಂಕ ಸೃಷ್ಟಿ ಮಾಡಿರುವಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಮಹಾನಗರ ಪಾಲಿಕೆ ಮೇಯರ್ ಆಗಿರ್ತಕ್ಕಂಥ ರಾಮಣ್ಣ ಬಡಿಗೇರ್ ಅವರ ನಮ್ಮ ಜೊತೆ ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ಪಾಲಿಕೆ ಇಬ್ಬಾಗ ಆಗಬೇಕು, ಪ್ರತ್ಯೇಕ ಪಾಲಿಕೆ ಆಗಬೇಕು ಅನ್ನೋದು ಆದೇಶ ಆಗಿದೆ. ಯಾಕೆ ಒಂದು ಕಡೆ ಆತಂಕ ಆರಂಭ ಆಗಿದೆ ಸರ್? ಹುಬ್ಬಳ್ಳಿ ಧಾರವಾಡ ಆಡಳಿತ ಹಿತದೃಷ್ಟಿಯಿಂದ ಧಾರವಾಡ ಮಹಾನಗರ ಪಾಲಿಕೆಯನ್ನು ಸಪ್ರೇಟ್ ಮಾಡಬೇಕಂತ ಈಗಾಗಲೇ ನಾವು ನಿರ್ಧಾರ ತಗೊಂಡಿದ್ದೇವೆ. ಇದರ ಬಗ್ಗೆ ಎರಡನೇ ಮಾತಿಲ್ಲ. ಹುಬ್ಬಳ್ಳಿ ಮತ್ತು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಲಿಂದ ಘನಸಭೆಯಲ್ಲಿ ನಾನು ಒಪ್ಪಿಗೆ ಕೊಟ್ಟಿದ್ದೇನೆ. ಎಲ್ಲ ಧಾರವಾಡ ಜನರ ಒಂದು ಒಟ್ಟಾಭಿಪ್ರಾಯದ ಮೇರೆಗೆ ಈಗ ಒಂದು ಆತಂಕ ಏನು ಸೃಷ್ಟಿಯಾಗಿದೆ ಅಂದರೆ, ಎಲ್ಲ ಸದಸ್ಯರದು ನಮ್ಮ ಅವಧಿ 5 ವರ್ಷದ, ಜನರು ನಮಗೆ 5 ವರ್ಷದ ಚುನಾಯಿತ ಪ್ರತಿನಿಧಿಗಳು ಮಾಡಿದ್ದಾರೆ. 5 ವರ್ಷದ ನಂತರದಾಗಲಿ, 5 ವರ್ಷದ ನಂತರ ಇದು ವಿಭಜನೆ ಆಗಲಿ, ಅಲ್ಲಿ ಮಟ್ಟ ಸರ್ಕಾರ ತನ್ನ ಏನು ಈಗಾಗಲೇ ನಾವು ಪಾಲಿಕೆ ನಿರ್ಧಾರ ಮಾಡಿದ್ದೇವೆ ಅದರ ತಕ್ಕ ಅಗತ್ಯ ಕ್ರಮಗಳನ್ನು ಆ ಧಾರವಾಡಕ್ಕೆ ಏನೋ ಅಗತ್ಯ ಕ್ರಮ ತಗೋಬೇಕಲ್ಲ, ಗಡಿ ಗುರುತ ಮಾಡೋದಿರ್ಬೋದು, ಆಡಳಿತ ವ್ಯವಸ್ಥೆ ಇರ್ಬೋದು, ಅದನ್ನು ಬೇಕಾದ್ರೆ ತಯಾರಿ ಮಾಡಿಕೊಳ್ಳಿ. 5 ವರ್ಷದ ನಂತರ ಇದು ಚಾಲ್ತಿಗೆ ಬರಲಿ ಅನ್ನೋದು ಎಲ್ಲರ ಅಭಿಪ್ರಾಯ. ಅದಕ್ಕೆ ಈ ಸಾಮಾನ್ಯ ಸಭೆಯಲ್ಲಿ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಅದ್ರ ಬಗ್ಗೆ ಮಾತಾಡಿದ್ದಾರೆ, ಸದಸ್ಯರು ಮಾತಾಡಿದ್ದಾರೆ. ನಮ್ಮ ಅಧಿಕಾರ ಅವಧಿ ಕಡಿತಗೊಳಿಸಬಾರದು ಅನ್ನೋದು ಒಂದು ದೃಷ್ಟಿಯಿಂದ ಅದನ್ನು ಇವತ್ತು ಈ ಸಭೆಯಲ್ಲಿ ಚರ್ಚೆ ಆಗಿದೆ. ಸದ್ಯದ ತಮ್ಮ ಅಧಿಕಾರಾವಧಿಯನ್ನು ಮೊಟಕುಗೊಳಿಸಬಾರ್ದು, ಕಡಿತಗೊಳಿಸಬಾರ್ದು, ಅಧಿಕಾರಾವಧಿ ಮುಗಿದ ನಂತರ ಪಾಲಿಕೆ ಇಬ್ಬಾಗ ಆಗಲಿ ಅಂತೀರಾ ಸರ್ ಹೇಗೆ? ಹೌದು, ಈಗಾಗಲೇ ಪಾಲಿಕೆ ಘನಸಭೆಯಲ್ಲಿ ನಿರ್ಣಯಿಸಿದಂತೆ ಈ ಅವಧಿ ಮುಗಿದ ನಂತರ ಅದು ಆಗಲಿಕ್ಕೆ ನಾವು ಟರ್ವ್ ಮಾಡಿದೆ. ಅದರ ಪ್ರಕಾರ ಸರ್ಕಾರ ನಡ್ಕೊಳ್ಳಿ ಅನ್ನೋದೊಂದು ನಮ್ಮ ಅಭಿಪ್ರಾಯ, ಎಲ್ಲ ಸದಸ್ಯರದ್ದು, ನಂದು ಅಭಿಪ್ರಾಯ ಅದ. ಒಂದು ಕಡೆ ಸರ್ಕಾರದ ಆದೇಶ ಏನಿದೆ ಸರ್ ಪಾಲಿಕೆ ಇಬ್ಬಾಗ ಆಗುವಂಥ ವಿಚಾರದಲ್ಲಿ? ಸರ್ಕಾರದ ಆದೇಶ ನಮಗೂ ಇನ್ನೂ ಅದರ ವರದಿ ಏನೋ ನಮ್ಗೆ ಹೇಳಿಲ್ಲ. ಇದು ಇವತ್ತು ಚರ್ಚೆ ಆಗಿದ್ದು ಈ ಥರ ಆಗಬಾರ್ದು ಅನ್ನೋದೊಂದು ಅಭಿಪ್ರಾಯ ಇದೆ ಹೊರತು ಸರ್ಕಾರನೂ ಯಾವುದೋ ಲಿಖಿತವಾಗಿ ಮೇಯರ್ ಕೊನೆ ಅಂತ ನಮಗೆ ಎಲ್ಲಿ ಹೇಳಿಲ್ಲ. ಆದರೆ ಮುಂಜಾಗ್ರತವಾಗಿ ಎಲ್ಲ ಸದಸ್ಯರದ ಒಂದು ಅಭಿಪ್ರಾಯ ಮಂಡಿಸಿದ್ದಾರೆ ಅಷ್ಟೇ. ಪ್ರಮುಖವಾಗಿ ಯಾಕೆ ಈ ಆತಂಕ ಈ ವಿಚಾರದಲ್ಲಿ? ಎಲ್ಲೇ ಒಂದು ಕಡೆ ಅವರಿಗೆ ಸದಸ್ಯರಿಗೆ ಆತಂಕ ಇದೆ. ಲಾಸ್ಟ್ ಮೇಯರ್ ಆಗ್ತಾರೋ, ಮುಂದೆ 2 ವರ್ಷ ಸೂಪರ್ ಆಗ್ತೈತೆ ಅನ್ನೋದು ಅವ್ರಿಗೇನೋ ಕಾನೂನು ದೃಷ್ಟಿಯಿಂದ ಕಂಡು ಬಂದಿದ್ದಕ್ಕೆ ಎಲ್ಲ ಸದಸ್ಯರು ಪಕ್ಷಾತೀತವಾಗಿ ಇವತ್ತು ಚರ್ಚೆ ಮಾಡಿದ್ದಾರೆ. ಅದ್ರ ತನಕ ನಾನು ಒಂದು ಇವತ್ತು ಆರ್ಡರ್ ಮಾಡಿದ್ದೀನಿ. ಹುಬ್ಬಳ್ಳಿ ಧಾರವಾಡ ಪ್ರತ್ಯೇಕ ಮಾಡೋಕ್ಕೆ ಈಗಾಗಲೇ ಘನ ಸಭೆಯಲ್ಲಿ ಒಪ್ಕೊಂಡಿದೆ. ಅದ್ರ ಬಗ್ಗೆ ಹಿಂದೆ ಸರಿ ಪ್ರಶ್ನೆ ಇಲ್ಲ. ಆದರೆ ಆಡಳಿತಾತ್ಮಕ ದೃಷ್ಟಿಯಿಂದ ಜನರು ನಮಗೇನು ಆರಿಸಿ ಕಳಿಸಿದ್ದಾರೆ 5 ವರ್ಷ ಅವಧಿ. ಇದು ಪೂರ್ಣ ಆಗಿದ ನಂತರ ತಾವು ಆ ಕ್ರಿಯೆ ಪ್ರಾರಂಭ ಮಾಡಿರಿ ಅನ್ನೋ ಒಂದು ನಾವು ಈ ಸಭೆಯಿಂದ ಇವತ್ತು ಒತ್ತಾಯ ಮಾಡ್ತಾಯಿದ್ದೀವಿ.
ಇದಿಷ್ಟು ಮೇಯರ್ ಆಗಿರ್ತಕ್ಕಂಥ ರಾಮಣ್ಣ ಬಡಿಗೇರ್ ಅವರ ಮಾತು. ಒಂದು ಕಡೆ ಪಾಲಿಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇಬ್ಬಾಗ ಆಗಬೇಕು, ಪ್ರತ್ಯೇಕ ಆಗಬೇಕು ಅನ್ನೋ ವಿಚಾರದಲ್ಲಿ ನಮ್ಮದು ಒಪ್ಪಿಗೆ ಇದೆ. ಆದರೆ ಈಗಿರುವಂಥ ಅಧಿಕಾರಾವಧಿಯನ್ನು ಮೊಟಕುಗೊಳಿಸಬಾರ್ದು, ಕಡಿತಗೊಳಿಸಬಾರ್ದು. ನಮ್ಮ ಅಧಿಕಾರಾವಧಿ ಮುಗಿದ ನಂತರ ಪಾಲಿಕೆಯನ್ನು ಪ್ರತ್ಯೇಕ ಮಾಡುವುದು ಒಳಿತು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.